ಸೀರೆ 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 ಬೇಕೇನಮ್ಮ ಸೀರೆ ಕಲ್ ಕಲರ್ ಸೀರೆ ಬಣ್ಣ ಸೀರೆ ಚೆನ್ನಾಗಿದ್ದಾವೆ ಬನ್ನಿ ಬನ್ನಿ ತಗೋ ಬನ್ನಿ ಸೀರೆಗಳ ಬನ್ನಿ 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 ಅಣ್ಣ ಬೇಕಣ್ಣ ಸೀರೆ ತಗೋಬರ್ರಿ. ಇಲ್ಲಿ ಇಲ್ಲ ಈಗ ಇವ್ರ ಮನೆ ಹತ್ರ ಕುತ್ಕೊಳ್ರಿ, ತೊಗೊತೀವಿ. ಇನ್ನೊಂದು 5-6 ಜನ ಬರ್ತೀವಿ, ಎಲ್ಲರೂ ತೊಗೊತೀವಿ. ಬೇಕು. ಸರಿನಜ್ಜಿ ತಗೋಬರ್ತೀನಿ ಬರ್ರಿ ಅಲ್ಲಿಗೆ ಚಾಪೆಸ್ ನಡೀರಿ. ಅಕ್ಕ ಬೇಗ ಬೇಗ ನೋಡ್ರಕ್ಕ ಸೀರೆಗಳ ಎಲ್ಲ ಚೆನ್ನಾಗವೆ, ಯಾವ್ಯಾವ ಬೇಕೋ ನೋಡಿ ಆರಿಸ್ಕೊಳ್ರಿ. ಹೂನಪ್ಪ, ತುಂಬ ಚೆನ್ನಾಗಿರೋ ತಂದಿದೆಯಾ, ಎಲ್ಲ ಒಂದಕ್ಕಿಂತ ಒಂದು ಚೆನ್ನಾಗವೆ. ನೋಡ್ತಿದ್ದೀವಿ ತಡಿ, ನಾವು ಸ್ವಲ್ಪ ಹೆಂಗಸರು ತಗೊಬೇಕು ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ. ನೋಡ್ತಾ ಇದ್ದೀವಿ ತಡಿ. ಇದರಲ್ಲೇ ಒಂದು ಕಾಫಿ ಕಲರು ಮತ್ತು ಪರ್ಪಲ್ಲು, ಮೆರೂನು, ಆ ಥರ ಸ್ವಲ್ಪ ನೋಡಬೇಕು. ಅವು ಚೆನ್ನಾಗಿರ್ತವೆ. ಡಾರ್ಕ್ ಇದ್ದರೆ ತುಂಬ ಚೆನ್ನಾಗಿ ಕಾಣ್ತವೆ ಉಟ್ಕೊಳಕ್ಕೆಲ್ಲನ. ಚೆನ್ನಾಗಲ್ವಾ ಸೀರೆಗಳೆಲ್ಲನ? ತುಂಬ ಚೆನ್ನಾಗಿರೋ ತಂದವ್ರು. ಎಷ್ಟು ಅಂತಂದವ್ರು ಅಣ್ಣ? ಯಾವ ಊರು ನಿಮ್ಮದು? ಅಕ್ಕ ನಮ್ದು ಇಲ್ಲೇ ಮಧುಗಿರಿ ಹತ್ರ ಇಲ್ಲೇ ಒಂದು ಹಳ್ಳಿ, ಅಲ್ಲಿಂದ ತಗೊಬಂದಿದ್ದೀವಿ. ನಾವು ಯಾವಾಗಲೂ ಸೀರೆ ವ್ಯಾಪಾರ ಮಾಡ್ತೀವಿ ಹೇಳು. ಹಳ್ಳಿಗಳ ಮೇಲೆಲ್ಲ ತಗೊಂಡೋಗ್ತೀವಿ, ಚೆನ್ನಾಗಿ ವ್ಯಾಪಾರ ಆಗುತ್ತೆ. ನಾನು ಬೇಜಾನು ಸೀರೆಗೆ ಅಕ್ಕ ದುಡಿಯೋದು, ಜೀವನ ಎಲ್ಲ ನಡೆಸೋದು ಸೀರೆ ಮಾರ್ಬಿಟ್ಟೇನೇನೆ. ನೋಡ್ರಿ ಬೇಗ ಬೇಗನ ಎಲ್ಲ ಕಿತ್ತಾಕ್ಬಿಡ್ರಿ. ಕಿತ್ತಾಕಿರಿ ನನಗೆ ಬೇಗ ಮುಚ್ಚಿಕೊಳ್ಳೋಕ್ಕಾಗಲ್ಲ. ನೀಟಾಗಿ ನೋಡ್ರಕ್ಕ. ಹಂಗೆ ಎಲ್ಲ ಓಪನ್ ಎಲ್ಲ ಮಾಡಕ್ಕೆ ಹೋಗ್ಬಿಡ್ರಿ, ಹಂಗೆ ನೋಡ್ರಿ. ಅಲ್ಲ ಅಣ್ಣ, ಓಪನ್ ಮಾಡ್ದಂಗೆ ಹೆಂಗಣ್ಣ ನೋಡೋನಿ? ಓಪನ್ ಮಾಡಿರ ಅಲ್ವೇ ಗೊತ್ತಾಗೋದು? ನೀನು ಒಳ್ಳೆ ಚೆನ್ನಾಗಿ ಹೇಳ್ತೀಯ. ಓಪನ್ ಮಾಡಿರಲ್ಲ ನನಗೆ ಗೊತ್ತಾಗೋದು. ಇವಾಗ ಏನಾದ್ರು ಡ್ಯಾಮೇಜ್ ಇದ್ದರೆ ನಿನ್ನೆಲ್ಲಿ ಹುಡ್ಕೊಂಡು ಹೋಗೋಣ ನಾವು? ಅದಕ್ಕೆ ಓಪನ್ ಮಾಡಿ ನೋಡ್ತೀವಿ ಹೇಳು. ಅಕ್ಕ ಎಲ್ಲ ಬಿಚ್ಚಿ ನೋಡಿರಿ, ನಮಗೆ ಕಷ್ಟ ಆಗ್ತೈತಕ್ಕ. ಬಿಚ್ಚಬೇಡ್ರಕ್ಕ, ಎಲ್ಲ ಮುಚ್ಕೊಳಕ್ಕಾಗಲ್ಲ, ನೀಟಾಗಿ ತಿರುಗಿ ಜೋಡಿಸ್ಕೊಳಕ್ಕಾಗಲ್ಲ. ಹಂಗೆ ನೋಡ್ರಿ. ಆಯ್ತು ಹೇಳಣ್ಣ, ಹಂಗೆ ನೋಡ್ತೀವಿ. ಅಮ್ಮಣೆ ಬೇಗ ಒಂದು ಸೆಲೆಕ್ಷನ್ ಮಾಡು. ಎಷ್ಟೊತ್ತು ಮಾಡ್ತೀರಾ? ಹೋಗತ್ತಾ ಬೇಗ ಬೇಗ ಸೆಲೆಕ್ಷನ್ ಮಾಡ್ಕೊಳ್ರಿ. ಪಾಪ ಅವರು ಬೇರೆ ಊರುಗಳಿಗೆಲ್ಲ ಹೋಗ್ಬೇಕು. ಎಷ್ಟೊತ್ತು ಮಾಡ್ತೀರಮ್ಮ ತಾಯಿ? ನೋಡಿದ್ದೇ ನೋಡ್ಕೊಂಡು ಕುಕ್ಕಂತೀರ. ಹೋಗ್ರಿ. ಇನ್ನೇನು ಕಾಪ್ರಿಲ್ವೇ? ಬರೀ ಅದೇ ಎಷ್ಟೊತ್ತಾತ ಹೇಳು. ನೋಡ್ತಾ ನೀವು ಒಳ್ಳೆ ಚೆನ್ನಾಗಿದ್ದೀರಾ. ಅಯ್ಯ ಈ ವಜ್ಜಿ ಒಂದು ಸುಮ್ ಕುಕ್ಕಳಜ್ಜೆ, ನಾವು ನೋಡತಕ್ಕನ. ನಮ್ಗೇನು ಕಲರ್ಗಳೆಲ್ಲ ಇಷ್ಟ ಆಗೋದು ಬೇಡವೆ? ಇನ್ನು ತಡಿ, ಆ ಅಣ್ಣನ ಹತ್ರ ಚೌಕಾಸಿ ಎಲ್ಲ ಮಾಡಬೇಕು. ಅದು ಬಿಟ್ಟು ಕೊಡೋದು ರೇಟು ಎಲ್ಲ ಮಾತಾಡೋದು ಬೇಡವೆ? ಸುಮ್ಮನೆ ತಗೊಂಡ್ರೆ ಆಯ್ತೆ. ನೀನೊಳ್ಳೆ ಸುಮ್ಮನೆ ಇರು. ಅಯ್ಯೋ ಈಗಿನ ಕಾಲದವ್ರು ಹೆಂಗಸ್ರು ಒಂದು ಬೇಗ ಸೆಲೆಕ್ಷನ್ ಮಾಡಲ್ಲ. ನಾವತ್ತ ಎಂಥವು ಅಂತ ಅಂದ್ಬಿಟ್ಟು ನೋಡಿ ತಗೊಂತೀವಿ. ನೋಡು, ಆ ಬಣ್ಣಗಳು ನೋಡಿದ್ರೆ ಸಾಕಾಗ್ತೈತಿ. ಎಷ್ಟೊಂದು ಬಟ್ಟೆಗಳಿದ್ದಾವೆ, ಯಾವ್ದಾನ ಒಂದು ಸೆಲೆಕ್ಷನ್ ಮಾಡ್ಕೊಂಡ್ರೆ ಆಯ್ತು. ಏನೆಲ್ಲ ಸಿಲ್ಕ್ ಸೀರೆಗಳೇ ತಂದವನಿ ಅಪ್ಪ. ಹೂನಜ್ಜಿ ಎಲ್ಲ ಸಿಲ್ಕ್ ಸೀರೆನೇ ಮಾರೋದು. ಬೇಕು ಅಂದ್ರೆ ಹೇಳ್ರಿ, ಕಾಟನ್ ಸೀರೆ ಇವು ಮತ್ತು ಇನ್ನು ಮಾಮೂಲಿ ಡೈಲಿ ಉಟ್ಕೊಳ್ಳೋವು ಸೀರೆ ಎಲ್ಲ ತಗೊಬರ್ತೀವಿ. ಡ್ರೆಸ್ಗಳು ಬೇಕು ಅಂದರೆ ಡ್ರೆಸ್ಗಳು ತರ್ತೀವಿ. ಇನ್ನು ಏನೇನು ಪೆಟಿಕೋಟ್ಗಳು ಎಲ್ಲ ತಗೊಬರ್ತೀವಿ. ಅಣ್ಣ ಡ್ರೆಸ್ಗಳು ಯಾವಾಗಾರ ತಗೊಬರೋಣ. ನಾನು ಡ್ರೆಸ್ಸೇ ಹಾಕೊಳ್ಳೋದು. ತೊಗೊತೀನಿ. ಯಾವಾಗಾನ ತಗೊಬನ್ನಿ. ಯಾವಾಗಾನ ಬರುವಾಗ ಡ್ರೆಸ್ಸು ಪೆಟಿಕೋಟ್ಗಳು ಎಲ್ಲ ತಗೊಬರ್ರಿ, ನಾವು ತಗೊತೀವಿ. ಸರಿನಕ್ಕ, ಇನ್ನೊಂದು ವಾರ ಬಿಟ್ಟು ತಗೊಬತ್ತೀನಿ ಹೇಳು. ಇನ್ನೊಂದು ವಾರ 15 ದಿವಸ ಅಂತೂ ಪಕ್ಕ ಬತ್ತೀನಿ ತಗೊಂಡು. ಅಣ್ಣ ಇಲ್ಲಿ ಬ್ಲೂ ಕಲರ್ ಕಾಣ್ತಾ ಇದೆಯಲ್ಲ, ಇದು ಸ್ವಲ್ಪ ಬ್ಲೂ ಮತ್ತು ಇದು ರೆಡ್ ಕಲರ್ ಕಾಣ್ತಾ ಇದೆಯಲ್ಲ, ಅದೆಷ್ಟಣ್ಣ ರೇಟು? ಎಷ್ಟು ಕೊಡ್ತೀರಣ್ಣ? ಚೆನ್ನಾಗೈತೆ, ತುಂಬ ಚೆನ್ನಾಗೈತೆ ಸೀರೆ. ಅದು ಎಷ್ಟು ಹೇಳ್ಬೋದು? ಅಕ್ಕ ಅದು 2,000 ಆಗುತ್ತಕ್ಕ. 2,000 ಆಗುತ್ತೆ ನೋಡ್ರಿ. ಒಂದು 100 ರೂಪಾಯಿ, 50 ರೂಪಾಯಿ, ಒಂದು 100 ರೂಪಾಯಿ ಕಮ್ಮಿ ಮಾಡ್ಕೊತೀನಿ ಅಷ್ಟೇ. ಜಾಸ್ತಿ ಕಮ್ಮಿ ಮಾಡ್ಕೊಳಕ್ಕೆಲ್ಲ ಕೇಳ್ಬೇಡ್ರಕ್ಕ. ನಾನು ಹಳ್ಳಿಗಳ ಮೇಲೆ ಬರಬೇಕು. ನಮಗೂ ಒಂದು 50 ರೂಪಾಯಿ 100 ರೂಪಾಯಿ ಲಾಭ ಅಷ್ಟೇ ಕಣಕ್ಕ. ಏನು ಜಾಸ್ತಿ ಏನು ಲಾಭ ಸಿಗಲ್ಲ. ಅದಕ್ಕೆ ನೋಡ್ರಿ, ಚೆನ್ನಾಗಿದ್ರೆ ಇವಾಗ ಎಷ್ಟು ಒಂದು 4-5 ಜನ ಕೂತ್ಕೊಂಡಿದ್ದೀರಾ, ಎಲ್ಲ ಒಂದು 2 ಸೀರೆ ತಗೊಳ್ರಕ್ಕ. ಅಯ್ಯೋ ನೀನೇನೋ ಮಾರಾಯ, ಅಷ್ಟೊಂದು ದುಡ್ಡು ಬೇಡವೇನಪ್ಪ? 2,000 3,000 ಹೇಳ್ತಿಯಲ್ಲೋ ತಂದೆ. ಅಷ್ಟೊಂದು ದುಡ್ಡು ಬೇಡವೆ? ಅಷ್ಟೇ ಈ ಬಟ್ಟೆಗಳಿಗೆ ಅಷ್ಟೊಂದು ಇಕ್ಬಿಟ್ರೆ ಆಯ್ತಲ್ಲ. ಬೇರೆ ಎಲ್ಲ ಹೆಂಗೆ ಬ್ಲೌಸ್ ಹೊಲ್ಸೋಕ್ಕೆ 2,000 1,000 2,000 ತಗೊತಾರೆ. ಇವಾಗೆಲ್ಲ ಬ್ಲೌಸೆಲ್ಲ ಡಿಸೈನ್ ವರ್ಕ್ ಮಾಡಿಸ್ಬೇಕು, ಹಂಗೆ ಹಿಂಗೆ ಅಂತಾರೆ. ಈ ಸೀರೆಗೆ ಅಷ್ಟೊಂದು ಕೊಟ್ಬಿಟ್ರೆ ಇನ್ನು ಬ್ಲೌಸ್ ಹೊಲ್ಸೋದಲ್ಲಿ ಏನಿಲ್ಲ ಅಂದ್ರೂ 3-4 ಸಾವಿರ ಬೇಕು ಒಂದು ಸೀರೆಗೆ. ಅಯ್ಯೋ ಅಜ್ಜಿ, ಇವಾಗೆಲ್ಲ ಹಂಗೆ ಕಣಜ್ಜಿ. ಇವಾಗೆಲ್ಲನ್ನ ವರ್ಕ್ ಮಾಡಿಸ್ತಾರೆ ಫಂಕ್ಷನ್ಗಳಿಗೆ. ಎಲ್ಲರೂ ಚೆನ್ನಾಗಿ ಬರ್ತಾರೆ ತಾನೆ, ಅದಕ್ಕೆ ಎಲ್ಲರೂ ವರ್ಕ್ ಮಾಡಿಸಿ ಹಾಕೊತಾರೆ. ನೀನೊಳ್ಳೆ ಆಗಿನ ಕಾಲದಾಗೆ ಇದ್ದಂಗೆ ಹೇಳ್ತೀಯಲ್ಲ ಅಜ್ಜಿ. ಈಗಿನ ಕಾಲದವ್ರು ಎಲ್ಲ ಚೇಂಜು. ಸುಮ್ಮನೆ ಇರು ನೀನು. ಅಯ್ಯ ಈ ಗೌರಜ್ಜಿ ಒಂದು ಸುಮ್ ಕುತ್ಕೊಳ್ಳಲ್ಲ. ಸುಮ್ ಕುತ್ಕೊಳ್ಳಜ್ಜಿ. ಅಯ್ಯ ನೀನೊಳ್ಳೆ ತಗೊಳಂಗೂ ಇಲ್ಲ, ಸುಮ್ಮನೆ ನೋಡಕ್ಕೆ ಬರ್ತೀಯ. ಇಲ್ಲಿ ನೋಡಕ್ಕೆ ಬಂದು ಎಷ್ಟು ಮಾತಾಡ್ತೀಯ. ಇವಾಗೆಲ್ಲ ಹಂಗೆ ಸುಮ್ಮನೆ ಅಜ್ಜಿ, ವರ್ಕೆಲ್ಲ ಮಾಡಿಸ್ಬೇಕು. ಸುಮ್ಮನೆ ಆಗುತ್ತಾ? ಫಂಕ್ಷನ್ಗಳಿಗೆಲ್ಲ ಎಲ್ಲ ಡಿಸೈನಾಗೆ ಬ್ಲೌಸೆಲ್ಲ ಹೊಲಿಸಿ ಹಾಕೊಂಬರ್ತಾರೆ. ನಾವು ಹಂಗೆ ಹಾಕೊಬರ್ಬೇಕು ತಾನೇ. ನೀನೊಳ್ಳೆ ಕೊಡೋದೇಳಣ್ಣ ನೀನು. ಆ ಅಜ್ಜಿದೆಲ್ಲ ತಲೆ ಕೆಡಿಸ್ಕೋಬೇಡ. ಅಯ್ಯ ಈ ಹುಡುಗಿಯರು ಕೇಳಲ್ವಲ್ಲ. ಸುಮ್ಮನೆ ಇರು, ಸ್ವಲ್ಪ ಕಮ್ಮಿ ಮಾಡ್ಸೇನಿ. ನೀನು ಕೊಡೋದೇಳೋಣ ಅಂದರೆ
ಒಂದೂವರೆ ಸಾವಿರ ಮಾಡಿ ತಗೊಳ್ರಿ. ಆ ಅಪ್ಪ ಹೇಳ್ತಾನೆ 2,000 ಹೇಳ್ತಾನೆ, 2,500 ಹೇಳ್ತಾನೆ. 1,500 ಇಲ್ಲೊಂದು 1,300 ಅಷ್ಟೇ ಕೊಡ್ಬೋದು. ಏ ಅಜ್ಜಿ ಸುಮ್ಮನಿರಜ್ಜಿ, ಅಷ್ಟು ಇದು ಮಾಡಿದ್ರೆ ಲಾಸ್ ಆಗುತ್ತಜ್ಜಿ. ನಾವು ಓದ್ಕೊಂಡು ಓಡಾಡೋರು ಹಳ್ಳಿಗಳ ಮೇಲೂ ಪೆಟ್ರೋಲ್ ಏನು ಗಾಡಿ ಓಡಿಸ್ಕೊಂಡು ಬರೋದು ಎಷ್ಟಿರ್ತೈತೆ. ಈಗ ಅಂಗಡಿಗಳಿಗೆ ಹೋದ್ರೆ ಎಷ್ಟು 2,000 3,000 4,000 ಹೇಳಿದ್ರು ಕೊಟ್ಟು ಬರ್ತೀರಾ ಸುಮ್ಮನೆ. ಇಲ್ಲಿ ನಾವು ತಂದಿರೋರ ಹತ್ರ ಚೌಕಾಸಿ ಮಾಡ್ಕೊಂಡು ಕೂಕೊಂತೀರಲ್ಲ ಅಜ್ಜಿ ನೀವು. ನಮಗೂ 2 ಕಾಸು ಬರಲಿ ಅಂತ ಬಂದರೆ ನೀವು ಹಿಂಗೆ ಮಾಡಿ ಲಾಸ್ ಮಾಡಂಗೆ ಕಾಣ್ತೀರಜ್ಜಿ ನೀವು. ಅಯ್ಯೋ ಅಣ್ಣ ಸುಮ್ಮನೆ ಇರೋಣ, ನಾವೆಲ್ಲ ನೋಡಿ ಮಾತಾಡಂತಡಿ. ಒಂದೆರಡು ಸೀರೆಗಳು ಸೆಲೆಕ್ಷನ್ ಮಾಡ್ತಾ ಇದ್ದೀವಿ. ಇದು ಯೆಲ್ಲೋ ಕಲರು ಮತ್ತು ಗ್ರೀನ್ ಕಲರ್ ಇದೆಯಲ್ಲ, ಅದು ಚೆನ್ನಾಗಿದೆ. ಇದು ಕಾಫಿ ಕಲರೇ ಕಾಣ್ತಿಲ್ಲ, ಇಲ್ಲೊಂದು ಸ್ವಲ್ಪ ಬಿಚ್ಚೋಣ. ಅಕ್ಕ ಹಂಗೆ ಬಿಚ್ಚಿಬಿಟ್ಟು ನೋಡಿ, ಫುಲ್ ಎಲ್ಲ ಕಿತ್ತಾಕಕ್ಕೆ ಹೋಗ್ಬಿಡ್ರಿ. ಸುಮ್ಮನೆ ಹಂಗೆ ಮೇಲ್ಗಡೆ ಹಿಂಗೆ ನೋಡ್ಬಿಡ್ರಿ. ಸುಮ್ಮನೆ ನಾವು ತಗೊಂಡೋಗೋದು ಕಷ್ಟ ಆಗುತ್ತೆ ನಮಗೆ, ಎಲ್ಲ ಮುಚ್ಚಿ ಇಟ್ಕೊಳ್ಳೋಕ್ಕೆ ಜಾಸ್ತಿ ಹೊತ್ತಾಗ್ಬಿಡುತ್ತೆ. ಜಾಸ್ತಿ ಬೇರೆ ಸೀರೆ ತಂದಿದ್ದೀನಲ್ಲ, ಎಲ್ಲ ಕಿತ್ತಾಕ್ಬಿಟ್ಟಿದ್ದೀರಾ ನೋಡಿ. ಇವಾಗ ಎಲ್ಲ ಜೋಡಿಸ್ಕೋಬೇಕು, ಎಷ್ಟು ತೊಂದರೆ ಆಗುತ್ತೆ ಗೊತ್ತಾ, ಎಷ್ಟು ಹೊತ್ತಾಗುತ್ತೆ. ಇವಾಗ ನೀವು ತಗೊಂಡ್ರಂತೂ ಉಂಟು, ನೀವು ತಗೊಂಡಿದ್ರೆ ಸುಮ್ಮನೆ ನಾನು ಇಲ್ಲಿ ತೋರಿಸಿ ತಗೊಂಡೋಗ್ಬೇಕಾಗ್ತೈತಿ. ತಗೊಂಬಂಗಿದ್ರೆ ಮಾತ್ರ ಕಿತ್ತಾಕ್ರಿ, ಸುಮ್ಮನೆ ಕಿತ್ತಾಕಕ್ಕೆ ಹೋಗ್ಬೇಡ್ರಿ, ನನಗೂ ಹಿಂಸೆ ಆಗುತ್ತೆ. ಅಲ್ವೋ ಮಾರಾಯ, ನೀನು ಯಾಕೆ ಹಂಗಾಡ್ತೀಯ? ತಗೊಂಬಕ್ಕೆ ತಾನೇ ನಾವು ಇಲ್ಲಿ ಇಳಿಸಿರೋದು. ಸುಮ್ಮನೆ ಇಳ್ಸಕ್ಕೆ ನಮಗೇನು ಹುಚ್ಚೆ? ನಾವು ತಗೊಂತೀವಿ ಹೇಳು, ತಗೊಂಬಕ್ಕೆ ಇಳಿಸಿರೋದು. ನೀನು ಯಾಕೆ ಹಂಗ್ರೇಗ್ತಿದ್ಯಾ ಅಲ್ಲೇನೇನೆ? ಅಯ್ಯೋ ಎಷ್ಟೊತ್ತಿಂದ ನೋಡ್ತಿದ್ದೀರ ಹೇಳಮ್ಮ ನೀವು. ಬೇಗ ಒಂದೆರಡು ಸೆಲೆಕ್ಷನ್ ಮಾಡಲಿಲ್ಲ, ಸುಮ್ಮನೆ ಆಗಲಿಲ್ಲ. ಬರೀ ಇದೇ ಆಯಿತು, ನೋಡ್ಕೊಂಡೇ ಕೂಕೊಂತೀರ ನೀವಂತೂ. ಬೇಗ ನೋಡ್ರಿ, ಬೇಗ ತಗೊಳ್ರತ್ತ. ನೋಡಿ ಎಲ್ಲ ಎಂತೆಂಥ ಬಣ್ಣ ಸೀರೆಗಳು. ಯಾರನ್ನಾಗಿದ್ರೆ ಈ ಸಿಟಿಯಾಗಿದ್ರೆ ಎಷ್ಟೆಷ್ಟು ಬೇಗ ಎಲ್ಲ ತಗೊಂಬರು. ನೀವು ಒಳ್ಳೆ ಭಾರಿ ಇದ್ದೀರ ಬಿಡ್ರಿ. ತಗೊಂತಿದ್ದೀವಲ್ಲಣ್ಣ, ತಡಿಯೋಣ ಒಂದು ಸ್ವಲ್ಪ ಹೊತ್ತು. ಇವಾಗ ಒಂದು 5-6 ಸೀರೆ ಆದವು. ಎಲ್ಲ ಸೇರಿ ಹೇಳೋಣ ಒಟ್ಟು ಎಷ್ಟಾಗ್ಬೋದು. 6 ಸೀರೆ ನನಕ್ಕ ಒಟ್ಟು 12,000 ಕೊಡ್ರಕ್ಕ. ಇಲ್ಲಣ್ಣ, ಅಷ್ಟೊಂದು ಆಗಲ್ಲ. ನೋಡು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋಣ. 1,500 ತಗೊಳ್ಳೋಣ. ಸುಮ್ಮನೆ ಯಾಕೆ, ಎಲ್ಲ ಸೇರಿ ಒಂದು 8,000 ಕೊಡ್ತೀವಿ ನೋಡಪ್ಪ. ಕೊಡೋಂಗಿದ್ರೆ ಕೊಡು, ಇಲ್ಲೂರೇ ತಗೊಂಡು ಹೋಗ್ತಾ ಇರು. ನಾವಿನ್ನೇನು ಮಾಡೋಕ್ಕಾಗಲ್ಲ, ನಾವು ಇಷ್ಟಪಟ್ಟಿದ್ದೀವಿ. ನೋಡು, ನಾವು 8,000, ನೀನು 12,000 ಕೇಳಿ ನಾವು ಅಷ್ಟೊಂದು ಕೊಡೋಕ್ಕಾಗಲ್ಲ. ನಾವು ಜೀವನ ಮಾಡೋದು ಕಷ್ಟ ಐತಿ. ಅಷ್ಟಿಷ್ಟೊಂದು ಕೊಟ್ಟು ನಾವೇನು ಒಂದು ಸತಿ ಉಡ್ಕೊತೀವಿ, 2 ಸತಿ ಉಡ್ಕೊತೀವಿ. ದಿನ ಏನು ಅವನ್ನೇ ಉಡ್ಕೊತೀವಿ? ಒಂದು 2 ಸತಿ ಉಡ್ಕೊಬೋದೇನೋ ಅಷ್ಟೇ. ಸುಮ್ಮನೆ ಅಷ್ಟಿಷ್ಟೊಂದು ಬಟ್ಟೆಗೆ ಇಕ್ಕಾಗ್ತೈತೆ ಅಣ್ಣ. ಕೊಡೋದು ಹೇಳಿ ಹೋಗ್ಲಿ. ಅಕ್ಕ 10,000 ಕೊಡ್ರಕ್ಕ. ನೀವೇನಕ್ಕ ಹಿಂಗೆ ಅರ್ಧಕ್ಕರ್ಧ ತೆಗಿಸ್ಬಿಟ್ರೆ ಹೆಂಗಕ್ಕ? ನಾವು ಜೀವನ ಮಾಡೋದು ನಮ್ಮದು ಕಷ್ಟ ಐತಕ್ಕ, ಮಕ್ಕಳು ಮರಿ ಎಲ್ಲ ಇದ್ದಾರೆ. ಇಲ್ಲಪ್ಪ, ಅಷ್ಟೊಂದೆಲ್ಲ ಆಗಲ್ಲ. ನೀನೇನು ಮಾರಾಯ 2,000 ತಗೊಂಬಿಟ್ರೆ ಏನು ಕತೆ ನಮ್ಮದು? 8,000 ತಗೊಳ್ಳೋಣ. ಒಟ್ಟು ಒಂದು 6 ಸೀರೆ ಇವೆ. ತಗೋ 8,000ನ. ನಾವು ಆಮೇಲೆ ಎಲ್ಲ ಇದು ಮಾಡ್ಕೊತೀವಿ. 8,000 ಕೊಡ್ತೀವಿ ನೋಡು. ಇಲ್ಲೂರೇ ಹೋಗು, ಎತ್ಕೊಂಡು ಹೋಗು. ನಾವೇನು ಇದು ಮಾಡೋಕ್ಕೆ ಹೋಗಲ್ಲ, ನಾವು ಅಂಗಡಿಗೆ ಹೋಗಿ ತಗೊಬತ್ತೀವಿ. ಯಾಕ ಅಂಗಡಿಗೆ ಮಾರೋದು ಇದೇನೇ ರೇಟ್ ಅಕ್ಕ? ಅಂಗಡಿಗೂ ಇಷ್ಟೇ ರೇಟು. ನೀವೇನಕ್ಕ ಹಿಂಗೆ ಹೇಳ್ತೀರಾ? ಅಂಗಡಿಗೆ ಇನ್ನೂ ಡಬ್ಬಲ್ ಹೇಳ್ತಾರೆ, ನಾನನ್ನ ಕಮ್ಮಿ ಹೇಳ್ತಾ ಇದ್ದೀನಿ. ನೀನು ಒಳ್ಳೆ ಅಂಗಡಿಗೆ ಆ ಬಾಡಿಗೆ, ಅಂಗಡಿ ಬಾಡಿಗೆ, ಕರೆಂಟ್ ಬಿಲ್ಲು, ಆ ಲೈಟಿಂಗ್ಸ್ ಹಾಕಿರ್ತಾರಲ್ಲ ಅದ್ರೂ ಎಷ್ಟಿರುತ್ತೆ. ಇದು ಮತ್ತೆ ಇದು ಇದಪ್ಪ GST ಎಲ್ಲ ಹಾಕಿರ್ತಾರೆ. ನಾವಿನ್ನ ಏನು ಹಾಕಲ್ಲ, ಹಂಗೆ ತಗೊಬಂದು ಮಾರ್ತೀವಿ. ನಾವೇನು ಒಂದು 50 ರೂಪಾಯಿ ಅಷ್ಟು ಲಾಭ ಇಕ್ಕೊಂತೀವಿ, ಅವರು 300-400 ಲಾಭ ಇಕ್ಕೊಂತಾರೆ ಒಂದು ಸೀರೆಗೆ. ನಿಮಗೆ ಅರ್ಥ ಆಗಲ್ಲ ಹೇಳು. ಹೋಗು, ಇವಾಗೇನು ತಗೊಂಬ್ಲಿಲ್ಲ ಅಂದರೆ ಅಲ್ಲಿಗೆ ಹೋಗ್ರಿ ಅಷ್ಟೇ. ನಾನು ಇನ್ನೇನು ಮಾಡೋಕ್ಕಾಗ್ತೈತಿ? ಸುಮ್ಮನೆ ಇಳಿಸಿ ನಮ್ಮ ಕೆಲ್ಸಗಳ್ನ ಕೆಡಿಸ್ತೀರ ಅಷ್ಟೇ ನೀವು. ಅಯ್ಯ, ನಾನು ಹೇಳಿಲ್ಲೇನಪ್ಪ ಇವ್ರು ಹಂಗೆ ಮಾಡೋದು. ಇವಾಗ ಕೊಡೋದು ಹೇಳಪ್ಪ 8,000, ಇಲ್ಲ 8,500 ಲಾಸ್ಟು. ನೋಡು, ಇಲ್ಲೂರೇ ತಗೊಂಡು ಹೋಗು ಅಷ್ಟೇ. ನಾವಿನ್ನೇನು ಮಾಡೋಕ್ಕಾಗ್ತೈತಿ ಕೊಡಲ್ಲ ಅಂದಮೇಲೆ. ಆಯ್ತಕ್ಕ ತಗೊಳ್ರಿ, ಇನ್ನೇನು ಮಾಡೋಕ್ಕಾಗುತ್ತೆ. 8,500 9,000 ಕೊಟ್ಬಿಡ್ರತ್ತ. ಸುಮ್ಮನೆ ಯಾಕೆ? ನಮಗೂ ಬೇಡ ನಿಮಗೂ ಬೇಡ, 9,000 ಸಾಕ್ರೆ ತಾಯಿರ. ನೋಡಿದ್ದು ಇನ್ನು ನೋಡ್ತಾನೆ ಇರ್ತೀರ. ಇನ್ನು ಸುಮ್ಮನೆ ಆರಿಸ್ಕೊಂತಿರ್ತೀರ ಬೇರೆ ಸಾಕು. ಇಲ್ಲಿಗೆ ಎಷ್ಟೊಂದು ಆಯಿತು. ಎದಳ್ರಮ್ಮ ತಾಯಿರ. ಮಂಜಕ್ಕ ಎದಳೆ. ಗಂಗಮ್ಮ ಸಾಕು ಬಿಡು. ಓ, ಇವಳು ನೋಡಿ ನಮ್ಮ ಲಾರಿ, ಇವಳು ಹಂಗೆ ಮಾಡ್ತಾವಳೆ. ಸಾಕು ಬಿಡೆ, ನೀನೇನು ನೋಡಿದ್ದೆ. ಡ್ರೆಸ್ಗಳು ತಂದಾಗ ಕೊಡಿಸ್ತೀನಿ, ಸುಮ್ಮನೆ ಇರೇ ಲಾರಿ. ಅಮ್ಮ ಇವಾಗೆ ಕೊಡಿಸು, ನೀನೊಳ್ಳೆ ಸೀರೆಗಳು ಕೊಡಿಸು. ನಾನೆಲ್ಲ ಫಂಕ್ಷನ್ ಇದ್ದಾಗ ಉಡ್ಕೊಂತೀನಿ. ಅಯ್ಯೋ ಏನು ಬೇಡ, ಸುಮ್ಮನೆ ಇರು. ನನ್ನವೇ ಇದಾವಲ್ಲ ಅವೇ ಉಡ್ಕೊಂಡಿಂತೆ. ಇವಾಗ ನಾನೊಂದು ತಗೊಂತೀನಿ, ಅದು ನೀನೇ ಹೊಲಿಸ್ಕ. ನಾನು ಯಾವುದೋ ಒಂದು ಬ್ಲೌಸ್ ಹಾಕೊಂಡು ಉಡ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಸೀರೆಗಳು ಮಾತ್ರ ತುಂಬ ಚೆನ್ನಾಗಿದ್ದಾವೆ. ನಿಮಗೂ ಬೇಕು ಅಂದರೆ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್.